ಲೇಖ. ಪುಷ್ಪಮಾಲಿಕಾಂ ಧಾರಯಾಮಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ. ಇಬ್ರು ಮಂಗಲಕ್ಕೆ ಪೂಜೆ ಮಾಡ್ರಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ಈ ಮಂಗಲ್ಯನ ಎಲ್ಲರಿಗೂ ಮುಟ್ಟಿಸ್ಕೊಡ್ತೀನಿ. ಅವರಿಗೆಲ್ಲ ಮಂತ್ರಾಕ್ಷರ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ತ್ವಂ ಜೀವ ಶರದಾಂ ಶತಂ ಮಾಂಗಲ್ಯ ಧಾರಣ ಮುಹೂರ್ತಮಸ್ತು. ಒಬ್ಬರ ಮೇಲೆ ಕೈ ಒಬ್ಬರ ಮೇಲೆ ಇಟ್ಕೊಳ್ಳಿ. ಕೊಡಿಮ್ಮ ಇಡಿ, ಕೈ ಇಡಿ. ಇಬ್ರು ಇಟ್ಕೊಳ್ಳಿ. ಧರ್ಮೇಚ ಧರ್ಮೇಚ ಅರ್ಥೇಚ ಅರ್ಥೇಚ ಕಾಮೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಾಮಿ. ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ನಿಮಿಷ ಗುಂಡಾಚಾರ್ಯ, ಇದರ ಅರ್ಥ ಗೊತ್ತೇ? ಪ್ರೇಮ್ ಸಾಕ್ಷಿ. ನಾವು ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ಅಂದರೆ ಪ್ರೀತಿನಲ್ಲಿ ಸಹಭಾಗಿಗಳಾಗಿರ್ತೇವೆ. ಒಬ್ಬರಿಗೊಬ್ಬರು ದ್ರೋಹ ಬಗೆಯೋದಿಲ್ಲ ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡೋದು.
ಇವನಿಂದ ಇಷ್ಟೆಲ್ಲ ಅವಮಾನ ಎದುರಿಸ್ಬೇಕಾಗಿ ಬಂತಲ್ಲ ಅಂತ ತುಂಬ ನೋವಾಗ್ತಿದೆ ಮಗು. ಆದರೆ ಪಾಪ ಸಾಕ್ಷಿ, ಅವಳ ಮನಸ್ಸು ಎಷ್ಟು ನೊಂದಿರ್ಬೋದಲ್ವಾ. ಅವಳ ಮತ್ತು ಪ್ರೇಮ್ ಮದುವೆ ಆಗೋವಾಗ ನನಗೆ ಗೊತ್ತಿಲ್ಲದೇನೆ ನಾನು ಎಮೋಷ್ನಲ್ ಆಗಿಬಿಟ್ಟೆ ಮಗು. ಹೊಟ್ಟೆನಲ್ಲಿ ಮಗುನಿಟ್ಕೊಂಡು ಇನ್ನೊಬ್ಬನ ಜೊತೆ ಮದುವೆ ಆಗೋದಕ್ಕೆ ಹೊರಟಿದ್ದಾಳೆ ಅಂದರೆ ಅವಳ ಮನಸ್ಸು ಇನ್ನೆಷ್ಟು ನೊಂದಿರಬೇಕು ಮಾವ. ಮನುಷ್ಯನಿಗೆ ಕನಿಷ್ಠ ಮಾನವೀಯತೆ ಇರಬೇಕು ಅಲ್ವಾ? ಇನ್ನೊಬ್ಬರ ಜೀವನ ಜೊತೆ ನಾವು ಆಟ ಆಡಬಾರ್ದು. ಆದರೆ ನಾವು ಏನು ಮಾಡೋ ಸ್ಥಿತಿಲಿದ್ವಿ ನೀನೇ ಹೇಳು. ಸತ್ಯದೇವ್, ಎಲ್ಲಿಗೆ ಹೋಗಿದ್ರಿ ನೀವಿಬ್ರು? ಎಲ್ಲೋ ಹೋಗಿದ್ವಿ, ಅದನ್ನ ಕಟ್ಕೊಂಡು ಹಿಂಗೇನು? ಕೇಳಿದ್ದಕ್ಕಷ್ಟೇ ಉತ್ತರ ಕೊಡಿ. ಎಲ್ಲಿಗೆ ಹೋಗಿದ್ರಿ ನೀವಿಬ್ರು? ಏನೋ ಸಾಕ್ಷಿ ಅಂತ ಕೇಳ್ತಾ ಇತ್ತು, ಅದಕ್ಕೆ. ಕದ್ದು ಮುಚ್ಚಿ ಕೇಳೋ ಅಭ್ಯಾಸ ನಿನಗೂ ಶುರುವಾಯ್ತಾ? ನೋಡಿ, ನಾನು ಕದ್ದು ಮುಚ್ಚಿ ಕೇಳಿಲ್ಲ, ಹಾಗೆ ಕಿವಿಗೆ ಬಿತ್ತು ಅಷ್ಟೇನೆ. ಹೇಳಿ, ಎಲ್ಲಿಗೆ ಹೋಗಿದ್ರಿ ಇಬ್ರು? ನಿನ್ನ ಮಗ ಮಾಡಿದ ಪಾಪಕಾರ್ಯಕ್ಕೆ ಸಾಕ್ಷಿಯಾಗಿ ಹೋಗಿದ್ವಿ ನಾವು. ಅಂದ್ರೆ ನನ್ಗೆ ಅರ್ಥ ಆಗ್ಲಿಲ್ಲ. ಸಾಕ್ಷಿ ಮದುವೆಗೆ ಹೋಗಿದ್ವಿ. ಇನ್ನು ಸಾಕ್ಷಿಗೆ ಮದ್ವೆ ಆಯ್ತಾ? ಯಾಕೆ ಆಗಬಾರ್ದ? ನಿನ್ನ ಮಗನಂಥ ಪಾಪಿ ಇರೋವಾಗ ಅವ್ರ ಬದುಕು ಅವ್ರು ನೋಡ್ಕೊಳ್ಳೇಬೇಕಲ್ವಾ? ಪಾಪ ಪ್ರೇಮ್ ಸಾಕ್ಷಿನ ಮದುವೆ ಆಗಿದ್ದಾನೆ. ಇದನ್ನೆಲ್ಲ ನೋಡಿದಾಗ ನನಗೆ ಹೇಗಾಯ್ತು ಗೊತ್ತಾ? ಛೆ, ಏನ್ ಮಾಡಕ್ಕಾಗತ್ತೆ? ಅವಳಿಗೂ ಮೈ ಮೇಲೆ ಜ್ಞಾನ ಇರ್ಬೇಕಾಗಿತ್ತು ಅಲ್ವಾ? ನನ್ನ ಮಗನ ಜೊತೆ ಫ್ಲರ್ಟ್ ಮಾಡು ಅಂತ ಯಾರಾದ್ರೂ ಹೇಳಿದ್ರಾ? ಅವಳಿಗೂ ಸ್ವಲ್ಪ ಸಂಯಮ ತಾಳ್ಮೆ ಇರ್ಬೇಕಾಗಿತ್ತು ಅಲ್ವಾ? ಏನು ಮಾತಾಡ್ತಾ ಇದ್ದೀರಾ ಅತ್ತೆ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಾ ಇದ್ದೀರಲ್ಲ. ನಿಮ್ಮ ಮಗನ ಕ್ಯಾರೆಕ್ಟರ್ ಸರಿ ಇದೆಯಾ? ನಿಮ್ಮ ಮಗ ಮಾಡಿರೋ ಪಾಪದ ಕೆಲಸ ನಿಮಗೆ ಗೊತ್ತಿಲ್ವಾ? ಅದಕ್ಕೆ ಸಾಂತ್ವನ ಹೇಳೋದಕ್ಕೆ ಇವ್ರು ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ಯಾ? ನಿನಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇರಲಿಲ್ಲ ಅಲ್ವಾ? ಎಲ್ರಿಗೂ ತೇಜಸ್ವಿನಿ ಒಳ್ಳೆಯವಳು ಅಂತ ಗೊತ್ತಾಗಬೇಕು ನೋಡು, ಅದಕ್ಕೆ ಹೀಗೆ ಮಾಡಿದೆ ಅಲ್ವಾ? ನೋಡು, ನನ್ನ ಮಗನ ವಿಷಯದಲ್ಲಿ ನೀನು ಮಾತಾಡಬೇಡ. ಸುಮ್ಮನೆ ಇರಿ ಅತ್ತೆ. ಮಗನ್ನ ಈ ಮಟ್ಟಕ್ಕೆ ಸಮರ್ಥಿಸ್ಕೋಬಾರ್ದು. ಇವತ್ತು ನಾವು ಸರಿಯಾದ ಸಮಯಕ್ಕೆ ಹೋಗದೆ ಇದ್ದಿದ್ರೆ ದೊಡ್ಡ ಅನಾಹುತ ಆಗಿರ್ತಿತ್ತು. ಸಾಕ್ಷಿ ಹೆಣ ಕಲ್ಯಾಣಿನಲ್ಲಿ ತೇಲ್ತಾ ಇರ್ತಿತ್ತು, ಗೊತ್ತಾ ನಿಮಗೆ? ಆಗ ನಾವೇನು ಹೇಳೋದೇ ಬೇಕಾಗಿರ್ಲಿಲ್ಲ. ಎಲ್ಲ ವಿಷಯಗಳು ಹೊರಗೆ ಬಂದು ನಿಮ್ಮ ಮಗ ಕಟ್ಕಟ್ಟೆನಲ್ಲಿ ನಿಂತಿರ್ಬೇಕಾಗಿತ್ತು. ನಿಮ್ಮ ಮಗನಿಂದ ವಂಚನೆಗೆ ಒಳಗಾಗಿ ಆ ಸಾಕ್ಷಿ ಬದುಕೋದಕ್ಕೂ ಆಗದೆ, ಪ್ರೇಮ್ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೂ ಆಗದೆ ಸಾಯೋದಕ್ಕೆ ಹೊರಟಿದ್ಲು. ಇಷ್ಟೆಲ್ಲ ನೋವು ತಿಂತಿರೋ ಅವಳ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದೀರಲ್ಲ. ಅವಳ ಹೊಟ್ಟೆನಲ್ಲಿ ಅನಿ ಮಗು ಬೆಳೀತಾ ಇದೆ. ಈ ವಿಷಯ ಗೊತ್ತಾ ನಿಮಗೆ? ಗೊತ್ತಿತ್ತು. ಈಗ ಅದೆಲ್ಲ ಯಾಕೆ ಬಿಡು. ಹೇಗಿದ್ರು ಇವಾಗ ಅವಳ ಮದುವೆ ಆಯ್ತಲ್ಲ. ಅಂದ್ರೆ ಸಾಕ್ಷಿ ಪ್ರೆಗ್ನೆಂಟ್ ಅಂತ ನಿನಗೆ ಗೊತ್ತಿತ್ತಾ? ಹಾ, ಗೊತ್ತಿತ್ತು. ಮತ್ ನನ್ಗೆ ಯಾಕೆ ಹೇಳಿಲ್ಲ? ಹೇಳಿದ್ರು ಏನ್ ಮಾಡ್ತಾ ಇದ್ರಿ? ಇದು ಸಂತೋಷ ಪಡೋ ವಿಷಯನಾ? ಈಗ ಆಗಿರೋ ರಗಳೇನೆ ಸಾಲ್ದ. ಈ ವಿಷಯನೆಲ್ಲ ಅಲ್ಲೇ ಮುಚ್ಚಾಕೋದ್ಬಿಟ್ಟು ದೊಡ್ಡದ್ ಮಾಡ್ಲಾ? ಸಾರ್ಥಕ ಆಯ್ತು ಬಿಡು. ನೀನು ನಿನ್ ಮಗನ ಸೇಫ್ ಗಾರ್ಡ್ ಮಾಡೋಕೆ ಇದೀಯಾ. ಆದ್ರೆ ಸಾಕ್ಷಿ ಕಣ್ಣೀರು ಸುರಿಸ್ತಾ ಸುರಿಸ್ತಾ ಪ್ರೇಮ್ ಕೈಲಿ ತಾಳಿ ಕಟ್ಸ್ಕೊಂಡ್ಲು. ಆ ನೋವು, ಆ ಶಾಪ ನಿನ್ನ ನಿನ್ ಮಗನ ಸುಮ್ಮನೆ ಬಿಟ್ಬಿಡುತ್ತೆ ಅನ್ಕೊಂಡಿದ್ಯಾ? ಸುಮ್ಮನೆ ಇರಿ ನೀವು. ಯಾವಾಗ್ಲೂ ನನ್ನ ಮಗನ್ಗೆ ಕೆಟ್ಟದಾಗ್ಲಿ ಅಂತ ಬಯಸ್ತೀರ ನೀವು. ತಪ್ಪು ನನ್ನ ಮಗಂದೊಬ್ಬಂದೇ ಅಲ್ಲ, ಅವಳಿಗೂ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರಬೇಕಾಗಿತ್ತು. ಈಗ ಪ್ರೆಗ್ನೆಂಟ್ ಆಗಿ ಎಲ್ಲರನ್ನೂ ದೂಷಣೆ ಮಾಡಿದ್ರೆ ಏನ್ ಮಾಡಕ್ಕಾಗತ್ತೆ? ನೀವು ಹೋಗೋದು ಗೊತ್ತಿದ್ರೆ ನಾನು ಖಂಡಿತ ಕಳಿಸ್ತಾನೆ ಇರಲಿಲ್ಲ. ಆ ಸಂಬಂಧ ಅಲ್ಲೇ ಮುಚ್ಚೋಗ್ಲಿ ಅಂತ ನಾನಿದ್ರೆ ನೀವು ದೊಡ್ಡ ಮನುಷ್ಯರಾಗಕ್ಕೆ ಇವಳ ಜೊತೆನಲ್ಲಿ ಮದುವೆಗೆ ಹೋಗಿದ್ದೀರಾ. ಹೇಗಿದ್ರಿ ಇವಾಗ ಅವಳ ಮದುವೆ ಆಯ್ತಲ್ಲ, ಪೀಡ ತೊಲಗ್ತು ಅಂತ ಸುಮ್ಮನಿದ್ಬಿಡಿ. ಅಹಲ್ಯ, ನನಗೆ ನನ್ನ ಮಗನ ಸಂಸಾರ ಮುಖ್ಯ. ಹೇಗಿದ್ರೆ ಅವಳ ಜೀವನ ಸೆಟ್ಲ್ ಆಯ್ತಲ್ಲ, ಇನ್ನು ನಾವು ಸುಮ್ಮನಿದ್ಬಿಡೋಣ. ಮಿಸ್ಟ್ರೆ, ಮದುವೆದು ಓಡಾಟ ತುಂಬ ಆಯಾಸ ಆಯ್ತಾ? ಜಯಶ್ರೀ, ನೀವು ಸರಿಯಾಗಿ ಮಾತಾಡೋರ ಹತ್ರ ಬರೀ ಶ್ರೀಪತಿ ಮೇಷ್ಟ್ರಲ್ಲ ಅವ್ರೀಗ ಬೀಗರು ನಮಗೆ. ನೀನು ಸರಿ ರಘುರಾಮ, ಅಂಥದ್ದೆಲ್ಲ ಏನಿಲ್ಲಪ್ಪ. ಜಯಶ್ರೀ, ನನ್ನ ಕಣ್ಣು ಮುಂದೆನೆ ನನ್ನ ಮೊಮ್ಮಗನ ಮದುವೆ ನೋಡಿದ್ನಲ್ಲ,
ನನಗೆ ಅಷ್ಟೇ ಸಾಕು, ಖುಷಿ ನನಗೆ. ಆದರೂ ಮದುವೆ ತುಂಬ ಸಿಂಪಲ್ ಆಗಾಯ್ತು ಅಂತ ಬೇಜಾರಾಯ್ತಾ ಮಿಸ್ಟ್ರೆ? ಬೀಗ್ರೆ ನೋಡಿದ್ಯಾ ಎಷ್ಟು ಬೇಗ ಕಲ್ತ್ಬಿಟ್ಲು. ನನಗೆ ಅವೆಲ್ಲ ಏನು ಬೇಜಾರಿಲ್ಲ. ಅಲ್ಲ ಜಯಶ್ರೀ, ದೇವಸ್ಥಾನದಲ್ಲಿ ದೇವರ ಸಮ್ಮುಖದಲ್ಲಿ ನಡೆದಿರೋಂಥ ಮದುವೆ ಅಲ್ವಾ? ಸಂತೋಷ ಸಂತೋಷ. ಹೌದೌದು, ನಿಮ್ಮ ಮದ್ವೆಗಿಂತ ವಾಸಿ ಬಿಡಿ. ಅದೆಲ್ಲ ಯಾಕೋ ಹೇಳೋಕೆ ಹೋಗ್ತೀಯ ಈಗ? ಮೇಷ್ಟ್ರೆ, ಏನು ನಿಮ್ಮ ಮಗ ಹೇಳ್ತಾ ಇರೋದು? ಏನು ನಿಮ್ಮ ಮದುವೆ ಕತೆ? ಅದೆಲ್ಲ ಏನಿಲ್ಲಪ್ಪ. ಹೇಳಿ ಮೇಷ್ಟ್ರೆ, ಏನದು? ಅಯ್ಯೋ, ಅದೊಂದು ದೊಡ್ಡ ಕತೆ ಅಮ್ಮ, ದೊಡ್ಡ ಕತೆ. ರಘುರಾಮ, ಅದು ಏನಾಯ್ತು ಗೊತ್ತಾ? ನನ್ನ ಮದುವೆ ಸೆಟ್ಲ್ ಆಯ್ತಲ್ಲ, ಅದು ನಮ್ಮೂರಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿರೋ ದೇವಸ್ಥಾನದಲ್ಲಿ ನಡಿಬೇಕು ಅಂತ ತೀರ್ಮಾನ ಮಾಡಿದ್ರು. ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಒಂದು ಬಸ್ ಮಾಡಿದ್ರು. ಆ ಬಸ್ಸಲ್ಲಿ ಹೊರಟುವಪ್ಪ. ದಾರಿ ಮಧ್ಯದಲ್ಲಿ ಯಾರಿಗೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು, ಬಸ್ ನಿಲ್ಲಿಸ್ದ. ನಿನಗೆ ಗೊತ್ತಲ್ಲ, ನನಗೂ ಸ್ವಲ್ಪ ಕಾಫಿ ಚಟ ಜಾಸ್ತಿ. ನಾನು ಇಳಿದೆ. ಕಾಫಿ ಕುಡಿದ್ಬಿಟ್ಟು ಮರ್ಯಾದೆಯಾಗಿ ಮತ್ತೆ ಬಸ್ ಹತ್ತಬೇಕಲ್ವಾ, ಅದು ಬಿಟ್ಟು ಅಲ್ಲಿ ಯಾವುದೋ ಪೇಪರ್ ಕೊಂಡ್ಕೊಂಡು ಬರ್ತೀನಿ ಅಂತ ಅಲ್ಲಿ ಹೊರಟೆ. ಬಂದು ನೋಡ್ತೀನಿ, ಬಸ್ಸೇ ಇಲ್ಲ. ಅಯ್ಯೋ, ಓ, ಏನೋ ಬಸ್ಸು ನಿಮ್ಮನ್ನು ಬಿಟ್ಟು ಹೊರಟೋಗಿದ್ಯಾ? ಬಸ್ ಹೊರಟ್ಬಿಟ್ಟಿದೆ. ಅದೇನಾಗಿದೆ, ಹಿಂದೆ ಕೂತಿರೋರು ನಾ ಮುಂದೆ ಕೂತಿದ್ದೀನಿ ಅಂದ್ಕೊಂಡಿದ್ದಾರೆ, ಮುಂದೆ ಕೂತಿದ್ದವರು ನಾ ಎಲ್ಲೋ ಹಿಂದೆ ಕೂತಿದ್ದೀನಿ ಅಂದ್ಕೊಂಡಿದ್ದಾರೆ. ಹೀಗಾಗಿ ನನ್ನನ್ನು ಅಲ್ಲೇ ಬಿಟ್ಬಿಟ್ಟು ಬಸ್ ಹೊರಟೇ ಬಿಡ್ತು. ನನ್ನ ಪಾಡಿಲ್ ಕೇಳೋ, ಬಸ್ ಇಲ್ವಲ್ಲ ಕಂಗಾಲಾಗ್ಬಿಟ್ಟು ಅಲ್ಲಿ ಇಲ್ಲಿ ಕಾಡಿ ಬೇಡಿ ಒಂದು ಸೈಕಲ್ ಸಿಕ್ತಪ್ಪ. ಆ ಸೈಕಲ್ ತುಳ್ಕೊಂಡು ಬಸ್ ಹಿಂದೆನೇ ಹೊರಟಿದ್ದೀನಯ್ಯ ನಾನು. ಅಲ್ಲಿ ಹೋಗಿ ಸೇರಿದೆ, ಸುಸ್ತಾಗಿ ಹೋಗಿದೆ. ನಾನು ನೋಡ್ತಾ ಇದ್ದ ಹಾಗೆ ಅವರೆಲ್ಲ ಅಯ್ಯೋ ಮುಹೂರ್ತ ಮೀರ್ ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅನಾಮತ್ತಾಗಿ ಕರ್ಕೊಂಡು ಹೋಗಿ ಹಸೆ ಮನೆ ಮೇಲೆ ಕೂರಿಸಿದ್ರು. ಅದೇನಾಗ್ತಿದೆ ಏನು ನನಗೇನು ಗೊತ್ತಿಲ್ಲ. ತಾಳಿ ಕಟ್ಟು ಅಂದ್ರು, ತಾಳಿ ಕಟ್ಟದೆ ಬಿದ್ದೆ ಕೆಳ. ಮೇಷ್ಟ್ರೆ, ಮದುವೆ ದಿವಸನ ಒಳ್ಳೆ ಅಡ್ವೆಂಚರ್ ನಿಮ್ದು. ಯಾಕೆ ಅಂತೀಯ? ಅಲ್ಲಯ್ಯ, 30 ಕಿಲೋಮೀಟರ್ ಸೈಕಲ್ ತೊಳ್ಕೊಂಡು ಹೋದ್ರೆ ಇನ್ನೇನಾಗ್ತೀನಿ? ಆವತ್ತು ತೆಳ್ಳಗಾದವನು ಇನ್ನೂ ದಪ್ಪ ಆಗೇ ಇಲ್ಲ. ನಮ್ಮ ಹರಟೆಯಲ್ಲಿ ಹೊಸದಾಗಿ ಮದ್ವೆ ಆಗಿರೋರನ್ನೇ ಮರ್ತು ಬಿಟ್ಟಿದ್ದೇವೆ ನೋಡಿ. ಅಯ್ಯೋ ರಾಮ್ ರಾಮ, ಹೌದು, ನನ್ನ ಬುದ್ಧಿಗಿಷ್ಟು. ಅಲ್ಲ, ನಾವು ಈ ಸಂಭ್ರಮದಲ್ಲಿ ಅವ್ರನ್ನ ಮರ್ತ್ಬಿಟ್ವಲ್ಲ. ನೋಡಿ ಹೇಗೆ ಮುಖ ಸಪ್ಪಗೆ ಹಾಕೊಂಡು ಕೂತಿದ್ದಾನೆ. ಇವ್ರು ಹಳೆ ಕಂಠ ಪುರಾಣ ಎಲ್ಲ ಬಿಚ್ಕೊಂಡು ಕೂತಿದ್ದಾರೆ ಅಂತ ಬೈಕೊಂಡಿರ್ತಾನೆ ಮನ್ಸಲ್ಲೇ, ಅಲ್ವೇನೋ ಪ್ರೇಮ್? ಜಯಶ್ರೀ, ಏನಿದು ಆವಾಗಲೇ ಅಳಿಯನ್ನ ರೇರ್ಸೋವರೆಗೂ ಬಂದ್ಬಿಟ್ಟಿಯಾ ನೀನು? ಅಯ್ಯೋ ಮೇಷ್ಟ್ರೆ, ಇವತ್ತಿನ ದಿನ ಬಿಟ್ರೆ ಯಾವತ್ತು ರೇಗ್ಸಕ್ಕಾಗತ್ತವನ್ನ? ಇವನೇನೇನು ಸಾಚ ಅಂತ ಅನ್ಕೋಬೇಡಿ ಮೇಷ್ಟ್ರೆ. ಮದುವೆಗೆ ಮುಂಚೆ ಇವನು ಸಾಕ್ಷಿ ಎಷ್ಟು ಜಗಳ ಆಡ್ತಿದ್ರು ಗೊತ್ತಾ? ನಾವಂತೂ ಇದೇನಪ್ಪ ಇವ್ರು ಹೀಗೆ ಶತ್ರುಗಳ ಥರ ಕಾದಾಡ್ತಾರೆ ಅನ್ಕೋತಿದ್ರೆ ಇಬ್ರು ಒಳಗಡೆನೆ ಒಬ್ರನ್ನೊಬ್ಬರನ್ನ ಇಷ್ಟಪಟ್ಬಿಟ್ಟಿದ್ದಾರೆ ನೋಡಿ. ಆದ್ರೂ ಜಯಶ್ರೀ, ನಡಿ ನಡಿ, ಇವ್ರು ಸಾಕ್ಷಿ ಏನು ಮಾಡ್ತೀವಿ ನಡಿ. ಹಾ, ಒಳಗಡೆ ರೆಡಿ ಆಗ್ತೀವಿ, ನೋಡ್ತೀನಿ. ಪ್ರೇಮ್, ನಮ್ಮ ಮಾತುಗಳಿಗೆ ಏನು ಕೊನೆ ಮೊದಲಿಲ್ಲ, ರಾತ್ರಿ ಎಲ್ಲ ಆಡ್ತಾ ಕೂತಿರ್ತೀವಿ. ನಡಿಯಪ್ಪ ನೀನು ರೂಮ್ಗೆ ನಡಿ, ಗೊತ್ತಾಯ್ತು? ಬೇಡ ತೆಗಿ ಸ್ವಾತಿ, ಮುಡ್ಕೋ ಸಾಕ್ಷಿ. ಬೇಡ ಅಂತ ಹೇಳಿದ್ನಲ್ಲ, ತೆಗಿ ಅದನ್ನ. ಸಾಕ್ಷಿ, ಏನೇ ಹೀಗೆ ಕೂತಿದೀಯಾ? ನಡಿ. ಎಲ್ಲಿಗಮ್ಮ? ಇದೇನು ಹೀಗೆ ಕೇಳ್ತೀಯ? ಪ್ರೇಮ್ ಕಾಯ್ತಾ ಇದ್ದಾನಲ್ಲ ರೂಮಲ್ಲಿ, ನಡಿ. ಅಮ್ಮ, ಇದೆಲ್ಲ ಬೇಕಿತ್ತಾ? ಮದುವೆ ಆಯ್ತಲ್ಲ, ಈಗ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ಈ ಸಂಪ್ರದಾಯ ಶಾಸ್ತ್ರಗಳೆಲ್ಲ ನನ್ನ ಉಸಿರು ಕಟ್ಟಿಸ್ತಾ ಇದೆ. ಏನೇ ಹೀಗಂತೀಯ? ಏನೋ ಆಗಿದ್ದಾಗೋಯ್ತು. ನಾವು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ವಿ, ಆದರೆ ನಿಮ್ಮ ಮದುವೆ ಆದ ಕೂಡಲೇ ಅದೆಲ್ಲ ಕ್ಲಿಯರ್ ಆಗೋಯ್ತಲ್ಲ. ಇನ್ನೇನು ಯೋಚನೆ ನಿಂಗೆ? ನಡಿ. ನೀ ಹೀಗೆ ಕೂತಿದ್ರು ಪಾಪ ಪ್ರೇಮ್ ಬೇಜಾರು ಮಾಡ್ಕೊಳ್ಳೋದಿಲ್ವಾ? ನಡಿಮ್ಮ, ಹೋಗು. ಕೊಡೆ, ಹೋಗಿ ಕೊಡೆ ಇಲ್ಲಿ. ನಡಿ, ಬಾ.
ಯಾಕೆ ಸಾಕ್ಷಿ ಅಲ್ಲೇ ನಿಂತ್ಕೊಂಡ್ರಿ? ಇದು ನಿಮ್ಮದೇ ರೂಮು, ಬನ್ನಿ ಒಳಗೆ. ಸಾಕ್ಷಿ, ಯಾಕೆ ಅಳ್ತಾ ಇದ್ದೀರಾ? ಮದುವೆ ಮೊದಲನೇ ರಾತ್ರಿ ಸಂಭ್ರಮ, ಹೊಸತನ, ಆಸೆ, ಕನಸು ಎಲ್ಲ ಪ್ರಾರಂಭ ಆಗುತ್ತೆ. ಆದರೆ ನಾನು ಅದನ್ನೆಲ್ಲ ದಾಟ್ಕೊಂಡು ಬಹಳ ದೂರ ಸಾಗ್ಬಿಟ್ಟಿದ್ದೀನಿ. ಅದೆಲ್ಲ ಮುಗ್ದು ಹೋಗಿದೆ ನನ್ನ ಜೀವನದಲ್ಲಿ. ಇಂಥ ಒಂದಿನ ಬೇಕಿತ್ತ ಪ್ರೇಮ್? ಬಯಸಿ ನೀವಾಗೆ ತಂದ್ಕೊಂಡಿದ್ದೀರಲ್ಲ. ಸಾಕ್ಷಿ, ಐ ಆಮ್ ಸಾರಿ. ನಿಮ್ಮ ಮನಸ್ಸಿಗೆ ಎಷ್ಟು ಹಿಂಸೆ ಆಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ. ಅಭ್ಯಾಸ ಆಗಿದೆ ನನಗೆ. ಅನುಭವಿಸ್ತೀನಿ ನಾನು ಈ ಹಿಂಸೆನ. ನನಗೇನು ಇದು ಹೊಸದಲ್ಲ ಪ್ರೇಮ್. ಆದ್ರೆ ನೀವ್ಯಾಕೆ ಹಿಂಸೆ ಅನುಭವಿಸ್ತಿದ್ದೀರಾ? ನಾನು ಮಾಡಿದ ತಪ್ಪಿಗೆ ನಿಮಗೆ ಶಿಕ್ಷೆ ಆಗ್ತಿದೆಯಲ್ಲ ಪ್ರೇಮ್. ನಾನೆಷ್ಟು ಅಂತ ಈ ಗಿಲ್ಟ್ನ ಅನುಭವಿಸ್ಲಿ? ಜೀವನ ಪೂರ್ತಿ ಇದ್ರ ಜೊತೆ ಹೇಗೆ ಬದುಕಲಿ ಹೇಳಿ ಪ್ರೇಮ್? ಯಾಕೆ ಬೇಕಿತ್ತು ನಿಮ್ಗಿಂಥ ಪರಿಸ್ಥಿತಿ? ಸಾಕ್ಷಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ತುಂಬ ಸ್ಟ್ರೆಸ್ ಆಗಿದೆ ನಿಮಗೆ. ಆ ಟೆನ್ಷನಲ್ಲಿ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ. ಇಂಥ ಅನಾಹುತ ನನ್ನ ಲೈಫ್ನಲ್ಲಿ ಏನೂ ಆಗಿಲ್ಲ ರೀ. ಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ನೀವು ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನಾವಿಬ್ರು ಒಂದೇ ಮಂಚದಲ್ಲಿ ಒಟ್ಟಿಗೆ ಮಲ್ಗೋದು ನನಗೆ ಸರಿ ಅನ್ನಿಸ್ತಿಲ್ಲ. ಬಾಯಿ ಬಿಟ್ಟು ಹೇಳೋಕ್ಕೂ ತುಂಬ ಮುಜುಗರ ಅನ್ನಿಸ್ತಿದೆ. ಐ ಆಮ್ ಸಾರಿ. ನಾನು ನಿಮಗೆ ತುಂಬ ಹರ್ಟ್ ಮಾಡ್ತಿದ್ದೀನಿ.
ಆದರೆ ಅಪ್ಪ ಅಮ್ಮನಿಗೋಸ್ಕರ ನಾವಿಬ್ಬರು ಒಂದೇ ರೂಮಲ್ಲಿ ಇರಲೇಬೇಕು. ಅದಕ್ಕೆ ಇಲ್ಲೇ ನಾವು ಬೇರೆ ಬೇರೆ